ನಮಸ್ಕಾರ ವೀಕ್ಷಕರೇ. ಕೆಲವಷ್ಟು ಶಬ್ದಗಳು ನಮ್ಮ ಸುತ್ತಮುತ್ತ ಕೇಳಿ ಬರ್ತಾ ಇರುತ್ತೆ. ಈ ಕಾಲಜ್ಞಾನಗಳಲ್ಲಿ ಬರ್ದಿದ್ರು ಅಂತ ನಾವು ತಿಳಿಸ್ತಾ ಇರ್ತೀವಿ. ಅಂಥ ವಿಷಯಗಳನ್ನ ಕೆಲವೊಬ್ರು ನಮಗೆ ಫಾರ್ವರ್ಡ್ ಮಾಡಿ ಕಳಿಸ್ತಾ ಇರ್ತಾರೆ. ನೋಡಿ, ಈ ಥರ ಇಲ್ಲಿ ನಡೆದಿದೆ, ಈ ವಿಷಯನೂ ತಿಳಿಸಿ, ಇದು ಕಾಲಜ್ಞಾನದ ಮಾತುಗಳಿಗೆ ಸಾಕ್ಷಿ ಅನ್ನೋದಕ್ಕೆ ಕೆಲವಷ್ಟು ವಿಷಯಗಳನ್ನ ನಮಗೆ ತಿಳಿಸೋವಂಥ ಕೆಲಸ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ವಾಟ್ಸಪ್ ಮೂಲಕ, ಅದ್ರ ಜೊತೆಗೆ ಮೇಲ್ ಐ ಡಿ ಮೂಲಕನೂ ಕಳಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ TV9 ಕನ್ನಡದಲ್ಲಿ ತೋರಿಸಿರುವಂಥದ್ದು ಮಂಡ್ಯ ನಗರ ಸೇರಿದಂತೆ ಹಲವೆಡೆ ನಿಗೂಢ ಶಬ್ದ, ಬೆಚ್ಚಿ ಬಿದ್ದ ಜನ, ನಡುಗಿದ ಮನೆ ಅಂಗಡಿಗಳು ಅಂತ ಹೇಳ್ತಾರೆ. ಮಂಡ್ಯದಲ್ಲಿ ನಗರ ಪ್ಲಸ್ ಊರು ಎಲ್ಲ ಕಡೆ ಕೆಲ ಕಾಲ ನಿಗೂಢ ಶಬ್ದ ಕೇಳಿ ಬಂದಿದೆ. ಜೊತೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ, ಆತಂಕ ಕೂಡ ಸೃಷ್ಟಿಯಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲಿ 1:15 ಸುಮಾರು ಮಧ್ಯಾಹ್ನ 1:20ರಿಂದ 1:30 ಈ ಟೈಮ್ನಲ್ಲಿ ಶಬ್ದ ಕೇಳಿ ಬಂದಿದೆ. ಭೂಮಿ ಕೂಡ ಕಂಪಿಸಿದೆ, ಅಂದರೆ ಭೂಮಿ ನಡಗಿದೆ ಅಂತ ಹೇಳ್ತಾರೆ. ನಿಗೂಢ ಶಬ್ದಕ್ಕೆ ಮನೆ, ಅಂಗಡಿ, ಕಿಟಕಿ, ಬಾಗಿಲುಗಳು ಅಲುಗಾಡಿದೆ. ಅಲ್ಲದೆ ಶಬ್ದ ಕೇಳಿದ ಜನರು ಬೆಚ್ಚಿ ಬಿದ್ದು ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಒಂದು ವಿಷಯ ಬಂದಿದೆ. ಈ ವಿಷಯಗಳನ್ನ ನಮಗೆ ಕೆಲವೊಬ್ರು ಕಳಿಸಿದ್ರು. ಇದು ಭೂಮಿಯಿಂದ ಆಗಿರೋವಂಥ ಶಬ್ದನ, ಆದರೆ ಭೂಕಂಪದ ಮಾಹಿತಿ ಎಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ. ಯಾರೊಬ್ರು ನಾನು ಕೂಡ ಬೆಚ್ಚಿ ಬಿದ್ದೆ ಅಂತ ಹೇಳಿದ್ದಾರೆ. ಇನ್ನು ಪಾಪದ ಕೆಲಸ ಜಾಸ್ತಿ ಆಗಿದೆ, ಇದಕ್ಕೆ ಈ ಥರ ಆಗ್ತಾ ಇದೆ ಅಂತ ಇನ್ನೊಬ್ರು ಹೇಳಿದ್ದಾರೆ. ಇದೇ ರೀತಿ 2 ವರ್ಷದ ಹಿಂದೆ ನಮ್ಮ ಉತ್ತರ ಕನ್ನಡದಲ್ಲೂ ಕೂಡ ಶಬ್ದ ಕೇಳಿ ಬಂದಿತ್ತು ಅಂತ ಇನ್ನೊಬ್ರು ಹೇಳ್ತಾರೆ. ಅದಕ್ಕೊಂದು ವಿಡಿಯೋನು ಕೂಡ ಆಲ್ರೆಡಿ ಹಾಕಿದ್ರು. ವಿಡಿಯೋ ನೋಡಿದ್ರಲ್ಲ, ವಿಡಿಯೋದಲ್ಲಿ ಹೇಗೆ ಕ್ಯಾಮ್ರಾ ಬಿಲ್ಡಿಂಗ್ ಅಳ್ಳಾಡ್ತಾ ಇರೋದು ಮಾತ್ರ ಗೊತ್ತಾಗ್ತಾ ಇದೆ. ಇದು ನಿಜವಾಗ್ಲೂ ಆಯ್ತಾ ಇಲ್ಲ ಎಲ್ಲಾದ್ರೂ ಕಲ್ಲು ಗಣಿಗಾರಿಕೆಯಿಂದ ಆಯ್ತೋ ಗೊತ್ತಿಲ್ಲದೆ ಇರೋದು. ಬಟ್ ಆದರೆ ಇದು TV9 ಈ ಮಟ್ಟಕ್ಕೆ ನ್ಯೂಸ್ ಆಗ್ತಾ ಇದೆ ಅಂದರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಅಲ್ಲಿ ಏನೋ ಒಂದು ವಿಷಯ ನಡೆದಿರುತ್ತೆ. ಭೂಮಿನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ ಈ ಶಬ್ದ ಬಂತ, ಇಲ್ಲ ಬೇರೆ ವಿಷಯಗಳಿಂದ ಶಬ್ದ ಬಂತ ಗೊತ್ತಿಲ್ಲ. ಯಾರೋ ಒಬ್ರು ಡೈಲಾಗ್ ಬೇರೆ ಹೇಳ್ತಾರೆ, ಅಯ್ಯೋ ಮಂಡ್ಯ ಮುಳುಗೋಯ್ತು ಅಂತ. ಮಂಡ್ಯ ಮುಳುಗೋಯ್ತೋ ಇಲ್ವೋ, ಒಟ್ನಲ್ಲಿ ಭೂಮಿನಲ್ಲಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದಕ್ಕೆ ಎಷ್ಟೋ ಕಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ಗಳು ಆಗ್ತಾ ಇರೋದು ಗೊತ್ತಾಗಿದೆ. ಈ ರೀತಿ ವಿಷಯಗಳನ್ನ ತಿಳ್ಕೊಳ್ಳಿ, ಏನಾಗ್ತಾ ಇದೆ ಯಾವ ಜಾಗದಲ್ಲಿ ಅಂತಲೇ ನಾವು ತಿಳಿಸ್ತಾ ಇರೋದು. ಈ ವಿಷಯದ ಬಗ್ಗೆ ಯಾರೊಬ್ರು ನಮಗೆ ಮಾಹಿತಿ ಕೊಟ್ಟಿದ್ರು, ಆ ವಿಷಯನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಥರ ಇನ್ನೂ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ, ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.